ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಎರಡು ಭಾಗ ಇರುತ್ತೆ. ಫಸ್ಟ್ ಭಾಗ ಲಾಸ್ಟ್ 30 ಇಯರ್ ಅಲ್ಲಿ ಏನಾಗಿದೆ, ಓಕೆ. ಆಮೇಲೆ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು, ಓಕೆ. ಸೊ ಲಾಸ್ಟ್ 30 ಇಯರ್ ಅಲ್ಲಿ ಏನಾಗಿದೆ ಅನ್ನೋದು ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾ, ಅನಾಲಿಸಿಸ್ ಮಾಡ್ಬೇಕಾ? ಸೊ ಅನಾಲಿಸಿಸ್ ಮಾಡೋದು ತುಂಬಾ ಅವಶ್ಯಕತೆವಾಗಿದೆ. ಯಾಕಂದ್ರೆ ತುಂಬಾ ಜನರ ಮೈಂಡ್ ಅಲ್ಲಿ ಏನಿದೆ, ತುಂಬಾ ಟ್ರೇಡರ್ಸ್ ಮೈಂಡ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ ಮೈಂಡ್ ಅಲ್ಲಿ ಇರ್ಬೋದು, ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರ್ತಾರೆ. ಮತ್ತೆ ತುಂಬಾ ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದಾರೆ, ತುಂಬಾ ಸ್ಪ್ರೆಡ್ ಮಾಡ್ತಾ ಇದಾರೆ. ಇದು ನಾರ್ಮಲ್ ಸೆಲ್ಲಿಂಗ್ ಅಲ್ಲ. ಇವಾಗ ಏನ್ ಸೆಲ್ಲಿಂಗ್ ಬರ್ತಾ ಇದೆಯೋ, ಇದು ಕ್ರ್ಯಾಶ್ ಏನ್ ಬರ್ತಾ ಇದು ನಾರ್ಮಲ್ ಸೆಲ್ಲಿಂಗ್ ಅಲ್ಲ. ಇದು ತುಂಬಾ ಭಯಾನಕವಾಗಿದೆ ಅಂತ ತುಂಬಾ ಯೂಟ್ಯೂಬರ್ಸ್, ಅದರಲ್ಲೂ ಎಸ್ಪೆಷಲಿ ಕನ್ನಡ ಯೂಟ್ಯೂಬರ್ಸ್ ತುಂಬಾ ಏನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಒಂದು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದಾರೆ, ಓಕೆನಾ. ಸೊ ಕನ್ನಡ ಅಂದ್ರೆ ಕನ್ನಡ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಇಂಡಿಯಾದಲ್ಲಿರೋ ಎಲ್ಲ ಯೂಟ್ಯೂಬರ್ಸ್, ಓಕೆನಾ. ಸೊ ನಾನೇನು ಅವರ ಅಗೇನ್ಸ್ಟ್ ಮಾತಾಡ್ತಲ್ಲ. ಸೊ ಅವರ ಏನೋ ಒಂದು ವ್ಯೂ ಇದೆ, ಓಕೆ. ಸೊ ಅವ್ರ ವ್ಯೂ ಪ್ರಕಾರ ಹೇಳ್ತಾ ಇದ್ರೆ, ಸೊ ನನ್ನ ವ್ಯೂ ಏನಿದೆ, ಸೊ ನಾನು ಒಂದು ಅದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ನಿಮ್ ಜೊತೆ ಮಾಡ್ತಾ ಇದೀನಿ, ಓಕೆನಾ. ಸೊ ಇವಾಗ ಫಸ್ಟ್ ನಾವೇನ್ ಮಾಡೋಣ, ಲಾಸ್ಟ್ 30 ಇಯರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗಿದೆ. ಸೊ ಇವಾಗ ಸೆಲ್ಲಿಂಗ್ ಬರ್ತಾ ಇದೆ, ತುಂಬಾ ಜನರು ಪೊಸಿಷನ್ ಹೋಲ್ಡ್ ಇದೆ, ಅಂದ್ರೆ ಇನ್ವೆಸ್ಟರ್ಸ್ ಆಗಿರ್ಬೋದು, ಸ್ವಿಂಗ್ ಟ್ರೇಡರ್ ಆಗಿರ್ಬೋದು, ಓಕೆನಾ. ತುಂಬಾ ಪೊಸಿಷನ್ ಹೋಲ್ಡ್ ಇದೆ. ಪೋರ್ಟ್ಫೋಲಿಯೋದಲ್ಲಿ ಒಂದ್ಸರಿ ರೆಡ್ ಆಗುತ್ತೆ, ಒಂದ್ಸರಿ ಗ್ರೀನ್ ಆಗುತ್ತೆ. ಸೊ ಇವು ಪ್ರೆಸೆಂಟ್ ಇರೋ ಪೋರ್ಟ್ಫೋಲಿಯೋನ ನಾವು ಈ ಪೋರ್ಟ್ಫೋಲಿಯೋದಿಂದ ನಾವು ಎಕ್ಸಿಟ್ ಆಗ್ಬೇಕು, ಪೊಸಿಷನ್ ಸ್ಕ್ವೇರ್ ಅಪ್ ಮಾಡ್ಬೇಕು ಅನ್ನೋದು ಏನಾಗ್ತದೆ, ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ನಾನು ಇವತ್ತು ಸಾಧ್ಯದಷ್ಟು ಒಂದು ಸ್ಮಾಲ್ ಒಂದು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆ. ಫಸ್ಟ್ ಏನ್ ಮಾಡಿ ನಾವು ಚಾರ್ಟ್ ಅಲ್ಲಿ ಹೋಗಿ ನೋಡೋಣ, ಓಕೆನಾ. ಚಾರ್ಟ್ ಅಲ್ಲಿ ಲಾಸ್ಟ್ 30 ಇಯರ್ ಅಲ್ಲಿ ಚಾರ್ಟ್ ಅಲ್ಲಿ ಏನಾಗಿದೆ. ಸೊ ಇವಾಗ ಏನ್ ಮಾಡಿದೆ ನಾನು, ಇದು ಮಂತ್ಲಿ ಟೈಮ್ ಫ್ರೇಮ್ ಇದೆ, ಓಕೆ. ಸೊ ಇದು ನನ್ನ ಪ್ರಕಾರ ಎಸ್ ಮಂತ್ಲಿ ಟೈಮ್ ಫ್ರೇಮ್ ಇದೆ. ಸೊ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಇದೆ, ಸಾರಿ ನಿಫ್ಟಿ ಇದೆ ಅದು, ಓಕೆನಾ. ನಿಫ್ಟಿ ಇದೆ. ನಿಫ್ಟಿಯಲ್ಲಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಲಾಸ್ಟ್ 30 ಇಯರ್ ಇಂದ ನೋಡ್ತಾ ಬರೋಣ. ಲಾಸ್ಟ್ 30 ಇಯರ್ ಅಂದ್ರೆ ಎಲ್ಲಿ ಹೋಗೋಣ, ಫಸ್ಟ್ ಇಂದ ಹೋಗೋಣ. 1992 1992 ಇಸ್ವಿಯಿಂದ ನಾವೇನು ಮಾಡೋಣ, ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡೋಣ, ಓಕೆನಾ. ಫಸ್ಟ್ ಏನಾಯ್ತು, ಫಸ್ಟ್ ಅಲ್ಲೇ ಮಾರ್ಕೆಟ್ ಏನಾಗಿದೆ, 1992 ಅಲ್ಲಿ ಇದು ಸೆಲ್ಲಿಂಗ್ ಬಂತು, ಓಕೆನಾ. ಯಾಕೆ ಸೆಲ್ಲಿಂಗ್ ಬಂತು ತುಂಬಾ ಜನರಿಗೆ ಗೊತ್ತಿದೆ. ಸೊ ಹೆಸರು ಕೇಳಿದ್ರೇನೆ ಒಂದು ಮೈಲ ರೋಮಾಂಚನ, ಹರ್ಷದ್ ಮೆಹ್ತಾ ಸ್ಕ್ಯಾಮ್, ಓಕೆನಾ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯ್ತು. ಸೊ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ಸ್ ಎಲ್ಲ ವಿಡಿಯೋ ನಾನು ಹೇಳಕ್ಕಾಗಲ್ಲ. ಸೊ ಜಸ್ಟ್ ನೀವು ಅದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ, ಐಡಿಯಾ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಏನು ಅದನ್ನೆಲ್ಲ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಜಸ್ಟ್ ಕೆಲವೊಂದು ಇವೆಂಟ್ಸ್ ಆಗಿರ್ಬೋದು, ಕೆಲವೊಂದು ಪೆಂಡಮಿಕ್ ಆಗಿರ್ಬೋದು, ಓಕೆನಾ. ಸೊ ಇವುಗಳು ಎಲ್ಲೆಲ್ಲಿ ಯಾವ ಟೈಮಲ್ಲಿ ಏನೇನಾಗಿದೆ ಅನ್ನೋದನ್ನ ಮಾತ್ರ ಇಲ್ಲಿ ನಾವು ಏನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಆ ತರ ಆದಾಗ ಮಾರ್ಕೆಟ್ ಅಲ್ಲಿ ಏನ್ ಸೆಲ್ಲಿಂಗ್ ಬಂದಿದೆ ಮತ್ತೆ ಯಾವ್ದಾರು ರಿಕವರ್ ಮಾಡ್ಕೊಂಡಿದೆ, ಓಕೆ. ಇಲ್ಲಿ ನೋಡುದು ಫಸ್ಟ್ ಏನಕ್ಕೆ ಅನಿಸ್ತದೆ ನಿಮಗೆ, ಫಸ್ಟ್ ಅಲ್ಲಿ ಯಾವಾಗಪ್ಪ ಅಂದ್ರೆ ಏಪ್ರಿಲ್ 1 1992, ಓಕೆನಾ. 1992 ಏಪ್ರಿಲ್ ಅಲ್ಲಿ ಏನಾಗಿದೆ, ನಾವು ಇನ್ನೂ ಅವಾಗ ಹುಟ್ಟೇ ಇರಲಿಲ್ಲ. ಸೊ ನಮ್ ಡೇಟ್ ಆಫ್ ಬರ್ತ್ ಇದೆ 93, ಓಕೆನಾ. ಸೊ ಅವಾಗ ಏನಾಯ್ತು, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಬಂತು, ಓಕೆನಾ. ಸ್ಕ್ಯಾಮ್ ಆಯ್ತು. ಸೊ ಆ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಎರಡು ನೋಡಿ, ಇಲ್ಲಿ ನೋಡಿ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಎರಡು ಕ್ಯಾಂಡಲ್ ಏನಾಗಿದೆ, ಸೆಲ್ಲಿಂಗ್ ಅಲ್ಲಿ ಬಂದಿದೆ, ಓಕೆನಾ. ಎರಡು ಕ್ಯಾಂಡಲ್ ಸೆಲ್ಲಿಂಗ್ ಅಲ್ಲಿ ಬಂದಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಅವಾಗ 496 ಅಥವಾ 500 ಸೆಲ್ಲಿಂಗ್ ಬಂತು. ಸೊ ಸೆಲ್ಲಿಂಗ್ ಬಂದ ಮೇಲೆ ನೆಕ್ಸ್ಟ್ ಕೆಲವೇ ತಿಂಗಳಲ್ಲಿ ಏನಾಗಿದೆ, ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗಿದೆ, ಓಕೆನಾ. ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗಿದೆ. ಸೊ ಇದು ಯಾರಿಗೆ ಲಾಭ ಕೊಡುತ್ತೆ, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಲಾಭ ಕೊಡುತ್ತಾ ಇಲ್ವಾ? ಲಾಂಗ್ ಟರ್ಮ್ ಅಲ್ಲಿ ಯಾರಿದಾರೋ, ಲಾಂಗ್ ಟರ್ಮ್ ವ್ಯೂ ಏನಿದೆಯೋ ಅವ್ರಿಗೆ ಇಲ್ಲಿ ಲಾಭ ಆಗಿದೆ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಗೆ ಆಲ್ಮೋಸ್ಟ್ ಲಾಸ್ ಆಗಿದೆ, ಓಕೆನಾ. ಇದಾದ್ಮೇಲೆ ಸೆಕೆಂಡ್ ಏನಾಗಿದೆ, ಸೆಕೆಂಡ್ ನೋಡಿ, ಸೆಕೆಂಡ್ ಕ್ರಿಸಿಸ್ ಏನಾಗಿದೆ, ಹೈ US CPI. ಸಿಪಿಐ ಅಂದ್ರೆ ಏನು ಗೊತ್ತಿದೆಯಾ? ಗೊತ್ತಿಲ್ಲ ಅಂದ್ರೆ ಇವನ್ನೆಲ್ಲ ನೀವು ತಿಳ್ಕೊಳ್ಳಿ. ಸಿಪಿಐ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಓಕೆನಾ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಾಗಿದೆ, ಅವಾಗ ತುಂಬಾ ಹೈ ಆಗಿದೆ US ಅಲ್ಲಿ. ಸೊ ಈ ತರ ಆದಾಗ ಇನ್ಫ್ಲೇಷನ್ ಇದು ಏನಾಗುತ್ತೆ, ಬಡ ಮಧ್ಯಮ ವರ್ಗದ ಜನರಿಗೆ, ಬಡ ಜನದ ವರ್ಗಗಳಿಗೆ ಏನಾಗುತ್ತೆ, ಇದು ಒಂದು ತುಂಬಾ ಒಂದು ಭಾರ ಇದ್ದಂಗೆ. ಯಾಕಂದ್ರೆ ₹10 ಇರೋ ಪ್ರೈಸ್, ಯಾವುದೇ ಒಂದು ಪ್ರಾಡಕ್ಟ್ ಇರಲಿ, ₹10 ಇರೋ ಪ್ರೈಸ್ ಬೆಲೆ ₹15 ಆದ್ರೆ ಯಾವ ತರ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಏನಾಗಿದೆ, ಸೊ ಸಿಪಿಐ ಏನಾಗಿದೆ US ಅಲ್ಲಿ ಜಾಸ್ತಿ ಆಗಿದ್ರಿಂದ ಅವಾಗ್ಲೂ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ, 1 ಮಂತ್ ಅಲ್ಲಿ ಒಂದು ಕ್ರಾಶ್, ಒಂದು ಸೆಲ್ಲಿಂಗ್ ಬಂದಿದೆ. ಇಲ್ಲಿ 1 ಮಂತ್ಲಿ ಟೈಮ್ ಫ್ರೇಮ್ ಇದೆ, ಓಕೆ. ನೆನಪಿಟ್ಟು ಮಂತ್ಲಿ ಟೈಮ್ ಫ್ರೇಮ್ ಇದೆ, ಒಂದೇ ತಿಂಗಳಲ್ಲಿ ಸೆಲ್ಲಿಂಗ್ ಬಂತು. ಸೊ ಯಾವಾಗ, ಮೇ 2006 ಓಕೆನಾ. ಮೇ 2006 ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದು ನೆಕ್ಸ್ಟ್ ಕೆಲವೇ ತಿಂಗಳಲ್ಲಿ, 2 ರಿಂದ 3 ತಿಂಗಳಲ್ಲಿ ಮತ್ತೆ ಅದರ 2 ಇಲ್ಲಿ ರಿಕವರ್ ಆಗಿದೆ, 2 ಅಲ್ಲ 3 ರಿಕವರ್ ಆಗಿದೆ, ನೀವು ನೋಡ್ಬೋದು, ಓಕೆನಾ. ಸೊ ಇದಾಯ್ತು ಸೆಕೆಂಡ್. ನೆಕ್ಸ್ಟ್ ಏನಾಗಿದೆ, ಮತ್ತೆ US ಫೈನಾನ್ಷಿಯಲ್ ಕ್ರೈಸಿಸ್. US ಅಲ್ಲಿ ಮತ್ತೆ ಏನೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು. ಸೊ ಅವಾಗ ನೋಡಿ ಒಂದು ಹೆವಿ ಸೆಲ್ಲಿಂಗ್ ಬಂತು 2008 ಅಲ್ಲಿ, ಓಕೆನಾ. 2008 ಜನವರಿ 2008 ಆಮೇಲೆ ಮತ್ತೆ ಆದ್ಮೇಲೆ ಅದೇ ವರ್ಷ ಅಕ್ಟೋಬರ್ ಅಲ್ಲಿ, ಓಕೆನಾ, ಯೂಸ್ ಒಂದು ಸೆಲ್ಲಿಂಗ್ ಬಂತು. ಸೊ ಇದನ್ನ ನಾವು ಕ್ರಾಶ್ ಅಂತ ಕರಿತೀವಿ,
ಓಕೆನಾ, ಇದನ್ನ ನಾವು ಕ್ರ್ಯಾಶ್ ಅಂತ ಕರಿತೀವಿ. ಸೊ ಇದೇನು ಕ್ರ್ಯಾಶ್ ಬಂತಲ್ಲ, ಸೊ ಇಲ್ಲಿ ನೋಡಿ ಎಷ್ಟು ಇದು ನನ್ನ ಪ್ರಕಾರ ಎಷ್ಟು ಮಂತ್ ಅಲ್ಲಿ ಕ್ರ್ಯಾಶಿಂಗ್ ಸೆಲ್ಲಿಂಗ್ ನಡೀತಾ ಇದೆ. ಫಸ್ಟ್ ಇದು ಜನವರಿಯಲ್ಲಿ 2008 ಜನವರಿಯಲ್ಲಿ ಸೆಲ್ಲಿಂಗ್ ಬಂತು. ಓಕೆನಾ, ಅರೌಂಡ್ 1800 ಪಾಯಿಂಟ್ ಸೆಲ್ಲಿಂಗ್ ಬಂತು. ಓಕೆನಾ, ಅದಾದ್ಮೇಲೆ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಹೋಲ್ಡ್ ಆಯ್ತು, ಅಗೇನ್ ಮತ್ತೆ ಸೆಲ್ಲಿಂಗ್ ಬಂತು. ಸೊ 2008ರಲ್ಲಿ ಏನಾಗಿದೆ, 2 ಸಾರಿ US ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದೆ. ಸೊ ಅವಾಗ್ಲೂ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದ ಮೇಲೆ ಸೊ ನೋಡಿ ಅದೇ ತಕ್ಷಣ ಮತ್ತೆ ರಿಕವರ್ ಕೂಡ ಮಾಡ್ಕೊಂಡಿದೆ. ಓಕೆನಾ, ಅದೇ ತಕ್ಷಣ ಕೆಲವೇ ತಿಂಗಳಲ್ಲಿ ರಿಕವರ್ ಕೂಡ ಮಾಡ್ಕೊಂಡಿದೆ, ಒಂದೇ ವರ್ಷದಲ್ಲಿ, ಜಾಸ್ತಿ ಇಲ್ಲ, 1 ವರ್ಷದಲ್ಲಿ. ಸೊ ಇಲ್ಲಿ ಲಾಭ ಯಾರಿಗಾಗಿದೆ, ಇಲ್ಲಿ ಲಾಭ ಕೂಡ ಇನ್ವೆಸ್ಟರ್ಸ್ಗೆ ಲಾಭ ಆಗಿದೆ. ಸೊ ಇನ್ವೆಸ್ಟರ್ಸ್ ಇಲ್ಲಿ ನೀವು ಹೋಲ್ಡ್ ಮಾಡ್ಬೇಕಾ ಅಥವಾ ನೀವು ಕಾಯ್ಬೇಕಾ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಮ ವ್ಯೂ ಏನ್ ಹೇಳ್ತಾ ಇದೆ ನೀವು ನೋಡಿ. ಓಕೆನಾ, ನನ್ನ ವ್ಯೂ ಏನ್ ಹೇಳಿದೆ ನಾನು ಇಲ್ಲಿ ಜಸ್ಟ್ ನಿಮಗೆ ಶೇರ್ ಮಾಡ್ದೆ, ನಾನು ಏನ್ ಹೇಳ್ಬೇಕಂತ ಅನ್ಕೊಳ್ತಾ ಇದ್ದೀನಿ ಅಂತ ನೀವು ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ಓಕೆನಾ, ಸೊ ಅದಾದ್ಮೇಲೆ ನೋಡಿ ಕನ್ಸಲ್ಟೇಷನ್ ಆಗಿ ಮತ್ತೆ ಇಲ್ಲಿಂದ ಒಳ್ಳೆ ಒಂದು ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಕೆ, ಸೊ ಅದಾದ್ಮೇಲೆ ಮತ್ತೆ ಏನಾಗಿದೆ ನೆಕ್ಸ್ಟ್ ಆಗಸ್ಟ್ 2015. ಓಕೆನಾ, 2015ರಲ್ಲಿ ಏನಾಯ್ತು, 2015ರಲ್ಲಿ ಗ್ಲೋಬಲ್ ಮಾರ್ಕೆಟ್ ಮತ್ತೆ ಚೀನಾದಲ್ಲಿ ತುಂಬಾ ಸೆಲ್ಲಿಂಗ್ ಬಂತು. ಸೊ ಚೀನಾದಲ್ಲಿ ಏನು ಆ ಒಂದು ಟೈಮಲ್ಲಿ ಏನಾಯ್ತು ನಮಗೂ ಐಡಿಯಾ ಇರಲಿಲ್ಲ, ಬಿಕಾಸ್ ನಾವು ಇನ್ನು ಅವಾಗ ಸ್ಟಾಕ್ ಮಾರ್ಕೆಟ್ ಬಂದಿರಲಿಲ್ಲ. ಓಕೆನಾ, ಸೊ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಜಸ್ಟ್ ನೋಡಿ ಸ್ಲೋಲಿ ಒಂದು ಸೆಲ್ಲಿಂಗ್ ಬಂತು, ಅದೇ ತಕ್ಷಣ ಕೆಲವೇ ತಿಂಗಳಲ್ಲಿ ಮತ್ತೆ ರಿಕವರ್ ಕೂಡ ಮಾಡ್ಕೊಂಡಿದೆ. ಹಂಗೆ ರಿಕವರ್ ಮಾಡ್ಕೊಂಡಿಲ್ಲ, ಸುಮಾರು 2 ಪಟ್ಟು ರಿಕವರ್ ಮಾಡ್ಕೊಂಡಿದೆ. ಓಕೆನಾ, ಸೊ ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಏನಾಯ್ತು, ಡಿಮಾನಿಟೈಸೇಷನ್ ಆಯ್ತು. ಓಕೆನಾ, ಡಿಮಾನಿಟೈಸೇಷನ್ ಯಾವ ತಿಂಗಳಲ್ಲಿ ಆಯ್ತು, ಸೊ 2016 ನವೆಂಬರ್ ತಿಂಗಳಲ್ಲಿ ಡಿಮಾನಿಟೈಸೇಷನ್ ಆಯ್ತು. ಸೊ ಅವಾಗ್ಲೂ 1 ತಿಂಗಳಲ್ಲಿ ಸೆಲ್ಲಿಂಗ್ ಬಂತು. ಓಕೆನಾ, ನವೆಂಬರ್ ಅಲ್ಲಿ ಸೆಲ್ಲಿಂಗ್ ಬಂತು. ಅದೇ ನೆಕ್ಸ್ಟ್ 2 ತಿಂಗಳಲ್ಲಿ ಮಾರ್ಕೆಟ್ ಆದ್ರೆ ಇಲ್ಲಿ ನೋಡಿ 6 ಪಟ್ಟು 7 ಪಟ್ಟಲ್ಲಿ ರಿಕವರ್ ಆಗಿದೆ. ಓಕೆನಾ, ಸೊ ಇದು ನಿಮ್ಗೆ ಏನ್ ಅರ್ಥ ಆಗ್ತಿದೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ ನಾನು. ಇನ್ನ ನೀವು ಕಂಡಂತೆ, ಓಕೆನಾ, ನೀವು ರೀಸೆಂಟ್ ಆಗಿ ಕಂಡಂತೆ ಏನಾಗಿದೆ, ಹ್ಯೂಜ್ ಒಂದು ಸೆಲ್ಲಿಂಗ್ ಬಂತು, ಕ್ರಾಶ್ ಆಯ್ತು ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಯ್ತು. ಓಕೆನಾ, ಇಂಡಿಯನ್ ಮಾರ್ಕೆಟ್ ಅಷ್ಟೆಲ್ಲ ಇಡೀ ಗ್ಲೋಬಲ್ ವರ್ಲ್ಡ್ ಮಾರ್ಕೆಟ್ಸ್ ಏನಾಗಿದೆ, ಕ್ರಾಶ್ ಆಗಿದೆ. ಏನಕ್ಕೆ ಕ್ರಾಶ್ ಆಯ್ತು, ಕೋವಿಡ್-19 ಬಂದ, ಕೋವಿಡ್ ವೈರಸ್ ಬಂದ. ಸೊ ಕೋವಿಡ್ ವೈರಸ್ ಬಂದ ಮೇಲೆ 2019-20ರಲ್ಲಿ ಸೊ ಮಾರ್ಕೆಟ್ ಅಲ್ಲಿ ನೋಡಬಹುದು ಸುಮಾರು ನನ್ನ ಪ್ರಕಾರ ನಮ್ಮ ಇದರಲ್ಲಿ ನಿಫ್ಟಿಯಲ್ಲಿ ಸುಮಾರು 5000 ಪಾಯಿಂಟ್ಸ್ ಸೆಲ್ಲಿಂಗ್ ಬಂದಿದೆ. ಓಕೆನಾ, 5000 ಪಾಯಿಂಟ್ಸ್ ಸೆಲ್ಲಿಂಗ್ ಬಂದಿದೆ. ಸೊ ಇದು ಕಡಿಮೆ ಅಲ್ಲ, 5000 ಪಾಯಿಂಟ್ ಅಂದ್ರೆ ಕಡಿಮೆ ಅಲ್ಲ. ಅವು 2020ರಲ್ಲಿ. ಓಕೆನಾ, ಇವಾಗಿಂದ ಬೇರೆ 2020ರಲ್ಲಿ 5000 ಪಾಯಿಂಟ್ ಅಂದ್ರೆ ಕಡಿಮೆ ಅಲ್ಲ. ಸೊ ಇಲ್ಲೂ ಕೂಡ ಸೆಲ್ಲಿಂಗ್ ಬಂತು, 1 to 3 ಮಂತ್ ಸೆಲ್ಲಿಂಗ್ ಬಂದಿದೆ. ಸೊ ಅದೇ ತಕ್ಷಣ ನೆಕ್ಸ್ಟ್ ಕೆಲವೇ 5 ರಿಂದ 6 ತಿಂಗಳಲ್ಲಿ ನೋಡಬಹುದು ಮಾರ್ಕೆಟ್ ಏನಾಗಿದೆ, ರಿಕವರ್ ಕೂಡ ಮಾಡ್ಕೊಂಡು ಅದರ 3 ರಿಂದ 4 ಪಟ್ಟು ಮಾರ್ಕೆಟ್ ಅಲ್ಲಿ ಏನಾಗಿದೆ, ಸೊ ಬುಲಿಶ್ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ. ಸೊ ಇವಾಗ ಎಲ್ಲಿ ಬಂದಿದೆ, ತುಂಬಾ ಟಾಪ್ ಅಲ್ಲಿ ಇದೀವಿ. ನಿಫ್ಟಿ 25,000 ಹೈ ಇದೆ. ಓಕೆನಾ, 25,000 ರೀಚ್ ಆಗಿದೆ. ಸೊ 25,000 ಇಂದ ಇಲ್ಲಿ ಜನರಲ್ ತುಂಬಾ ಏನಾಗ್ತಿದೆ, ಒಂದು ಭಯ ಹೋಗ್ತದೆ. 25,000 ಇಂದ ಮಾರ್ಕೆಟ್ ಇನ್ನ ಸೆಲ್ಲಿಂಗ್ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಸೆಲ್ಲಿಂಗ್ ಬರ್ಬೋದು. ಓಕೆನಾ, ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಅಡ್ಡಿ ಇಲ್ಲ. ಓಕೆನಾ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಡ್ಡಿ ಇಲ್ಲ. ಮಾರ್ಕೆಟ್ 20,000ವರೆಗೂ ಬಂದ್ರು, ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ವ್ಯೂ ಇದ್ರೆ ಮಾರ್ಕೆಟ್ 20,000ವರೆಗೂ ಬಂದ್ರು, ನನ್ನ ಪ್ರಕಾರ 20,000 ಬರ್ಲಿಕ್ಕಿಲ್ಲ ಇನ್ನೇನು. ಓಕೆನಾ, 20,000ವರೆಗೂ ಬಂದ್ರು. ಸೊ ಮಾರ್ಕೆಟ್ ರಿಕವರ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾವಾಗ್ಲೂ ಇನ್ವೆಸ್ಟರ್ಸ್ ಮೈಂಡ್ ದೂರ ಇರಲಿ. ಓಕೆನಾ, ತುಂಬಾ ಲಾಂಗ್ ಆಗಿರ್ಲಿ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಇನ್ವೆಸ್ಟರ್ ಆಗಿದ್ರೆ ನಮ್ಗೆ ಲಾಭ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇನ್ವೆಸ್ಟರ್ಸ್ ಯಾರಾದ್ರೂ ಆಗಿದ್ರೆ ಹೆದರೋ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಒಟ್ನಲ್ಲಿ ನಮ್ಗೆ ಏನ್ ಅನಿಸ್ತಾರೆ, ಈ ಚಾರ್ಟ್ ಅನ್ನ ನೋಡಿ, ಜಸ್ಟ್ 1992 ಇಸ್ವಿಯಿಂದ 2024 ಇಸ್ವಿವರೆಗೂ ಚಾರ್ಟ್ ಇದೆ. ಓಕೆನಾ, ಇಲ್ಲಿಂದ ಏನಾಗಿದೆ ಅಂತ ನಿಮ್ ಕಣ್ ಮುಂದೆ ರಿಸಲ್ಟ್ ಇದೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದರಲ್ಲಿ ಹೆದರೋ ಅವಶ್ಯಕತೆ ಇದೆಯಾ ಇಲ್ವಾ ಅದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಿಕೆ ಆಗಲ್ಲ. ಓಕೆನಾ, ಸೊ ಇದು ಚಾರ್ಟ್ ನೋಡಿದ್ರೆ ನಿಮ್ಗೆ ತುಂಬಾ ಕ್ಲಿಯರ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ಇದು ಸೆಲ್ಲಿಂಗ್ ನನ್ನ ಪ್ರಕಾರ ಜಸ್ಟ್ ಇನ್ನೊಂದು ಕ್ಯಾಂಡಲ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ಬಂದ್ರೆ ಆ ತರ ಏನ್ ಕ್ಯಾಂಡಲ್ ಬರ್ಲಿಕ್ಕಿಲ್ಲ. ಓಕೆ, ಸೊ ಮಾರ್ಕೆಟ್ ನನ್ನ ಪ್ರಕಾರ ಮ್ಯಾಕ್ಸ್ ಒಂದು ಸಪೋರ್ಟ್ ಇದೆ. ಓಕೆ, 22,500 22,500 ಬಂದು ಮಾರ್ಕೆಟ್ ರಿಕವರ್ ಮತ್ತೆ ಬುಲಿಶ್ ಆಗೋ ಚಾನ್ಸಸ್ ತುಂಬಾ ಇದೆ. ಆಗಿಲ್ಲ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಯಾರಾದ್ರೂ ಆಗಿದ್ರೆ ಸೊ ಅದು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ವಲ್ಪ ನಿಮ್ಮ ವ್ಯೂ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಓಕೆ, ಸೊ ಇದು ಜಸ್ಟ್ ನಾನು ನಿಮ್ಗೆ ಕ್ಲಿಯರ್ ಮಾಡ್ಬೇಕಂತ ಅನ್ಕೊಳ್ತೇನೆ. ಚಾರ್ಟ್ ಅನ್ನ ನೋಡಿದ್ರೆ ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಮಾತ್ರ ಇಲ್ಲಿ ದುಡ್ಡು ಸಿಗುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇನ್ನ ನೆಕ್ಸ್ಟ್ ಬರೋಣ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ. ಓಕೆ, ಸೊ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಕ್ಕಿಂತ ಮುಂಚೆ ಇವತ್ತು ನಾವು ಏನೇನು ಮಾಡಿದ್ವಿ ಅನ್ನೋದನ್ನ ನಿಮಗೆ ಸ್ಮಾಲ್ ಒಂದು ರಿಕ್ಯಾಪ್ ಮಾಡ್ತೀನಿ. ಸೊ ನಾವು ಬೆಳಗ್ಗೆ ಒಂದು ಟ್ರೇಡ್ ಕೂಡ ಮಾಡಿದ್ವಿ. ಟೆಲಿಗ್ರಾಮ್ ಅಲ್ಲಿ ನಮ್ಮ ಪ್ರೈವೇಟ್ ಗ್ರೂಪ್ ಅಲ್ಲಿ ನಾನು ಅಪ್ಲೈ ಮಾಡಿದೆ. ಸೊ ಪ್ರೈವೇಟ್ ಗ್ರೂಪ್ಗೆ ನಾನೇನು ಚಾರ್ಜ್ ಮಾಡ್ತಾರೆ, ಫ್ರೀ ಆಗಿದೆ. ಜಸ್ಟ್ ನೀವು ಏನ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಲಿಂಕ್ ಇದೆ, ಧನ್ ಅಕೌಂಟ್ ಲಿಂಕ್ ಇದೆ. ಧನ್ ಅಲ್ಲಿ ನೀವೇನ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ನಂಗೆ ಸ್ಕ್ರೀನ್ ಶಾಟ್ ಕಳಿಸಿ, ನನಗೆ ನಮ್ಮ VIP ಗ್ರೂಪ್ಗೆ ಆಡ್ ಮಾಡ್ತೀನಿ. ಓಕೆನಾ, ನೋಡಿ ಬೆಳಗ್ಗೆ ನಾನೊಂದು ಲೆವೆಲ್ ಕೊಟ್ಟಿದೆ
ಸೊ ಈ ಒಂದು ಲೆವೆಲ್ಗೆ ಬಂದ್ರೆ ಒಂದು ಪಿ ಸಾಡೆ ನಾವು ಟ್ರೇಡ್ ನ ಮಾಡಬಹುದು 50,200 ಓಕೆನಾ. ಸೊ ಲೆವೆಲ್ ಕೊಟ್ಟಿದೆ, ತುಂಬಾ ಚೆನ್ನಾಗಿ ಬಂತು. ಅರೌಂಡ್ 100 ಪಾಯಿಂಟ್ ಈ ಒಂದು ಟ್ರೇಡ್ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಓಕೆನಾ. ಸೊ ಅರೌಂಡ್ ನಂಗೆ ಇದರಲ್ಲಿ 85-90 ಪಾಯಿಂಟ್ ನಂಗೆ ಏನೋ ಸಿಕ್ಕಿದೆ ಓಕೆನಾ. ಅದಾದ್ಮೇಲೆ ಸೊ ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ, ಮಧ್ಯಾಹ್ನ ಲೈವ್ ಟ್ರೇಡಿಂಗ್ ಅಲ್ಲಿ ಎಲ್ಲರ ನೋಡಿ ಎಲ್ಲರ ವ್ಯೂ ನೆಗೆಟಿವ್ ಇದ್ದಾಗ ನಾವು ಪಾಸಿಟಿವ್ ಟ್ರೇಡ್ ಮಾಡ್ತೀವಿ ಓಕೆನಾ. ಸೊ ಆ ತರ ಅಂತ ನನಗೆ ಅಹಂಕಾರ ಇಲ್ಲ, ನನ್ನ ಸೆಟಪ್ ಇದೆ, ನನ್ನ ಸ್ಟ್ರಾಟಜಿ ಅದರ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ, ಸಿಂಪಲ್ ಓಕೆನಾ. ಸೊ ಈ ಒಂದು ಏರಿಯಾದಲ್ಲಿ ಅಂದ್ರೆ ಮಧ್ಯಾಹ್ನ 2:10 ನಾವು ಟ್ರೇಡ್ ಅಲ್ಲಿ ಎಂಟ್ರಿ ಆದ್ವಿ ಬುಲಿಶ್ ಸೈಡ್ ಅಲ್ಲಿ ಓಕೆನಾ. ಅದರಲ್ಲೂ ನಾನು ಅರೌಂಡ್ 100 ಪಾಯಿಂಟ್ ಕ್ಯಾರೆಕ್ನ ಇಕ್ಕಿದೆ, ಸಾರಿ 100 ಪಾಯಿಂಟ್ 80 ಪಾಯಿಂಟ್ ಕ್ಯಾರೆಕ್ನ ಇಕ್ಕಿದೆ. ಸೊ 80 ಪಾಯಿಂಟ್ ನಮಗೆ ಕ್ಯಾರೆಕ್ ಕೂಡ ಸಿಕ್ತು. ನಾನು ಟ್ರೇಲಿಂಗ್ ಎಸ್ ಅಲ್ಲಿ ಇಕ್ಕಿದೆ. ಸೊ ಅದರಲ್ಲಿ ನನಗೆ 45 ಪಾಯಿಂಟ್ ಏನೋ ನನಗೆ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. 80 ಪಾಯಿಂಟ್ ನನಗೆ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದ್ರ ಲೈವ್ ಟ್ರೇಡಿಂಗ್ ಅಲ್ಲಿ ತುಂಬಾ ಜನರು ಏನ್ ಮಾಡ್ಕೊಳ್ಳಲ್ಲ, ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆನಾ. ಆದ್ರೂ ಈ ಟ್ರೇಡ್ ಅಲ್ಲಿ ಕೂಡ ನಾವು 80 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ಒಳ್ಳೆ ಟ್ರೇಡ್ ಕೂಡ ಇವತ್ತು ನಾವು ಗ್ರೀನ್ ಅಲ್ಲಿ ಕ್ಲೋಸ್ ಕೂಡ ಮಾಡಿದ್ವಿ. ಅರೌಂಡ್ ಇವತ್ತು ನಮಗೆ ಒಳ್ಳೆ ಪ್ರಾಫಿಟ್ ಆಗಿದೆ ಓಕೆನಾ. ಸೊ ಈಗ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು ಓಕೆ. ಸೊ ನಾಳೆ ಮಾರ್ಕೆಟ್ ಅಲ್ಲಿ ಏನಾಗ್ಬೋದು ಅಂದ್ರೆ ಸಿಂಪಲ್ ಆಗಿದೆ. ತುಂಬಾ ದಿನದಿಂದ ನೋಡ್ತಾ ಇದ್ರ 50,200 50,200 ರಿಜೆಕ್ಷನ್ ಆಗ್ತದೆ ಓಕೆನಾ. ಗ್ಯಾಪ್ ಅಪ್ ಆಗುತ್ತೆ ಮಾರ್ಕೆಟ್ ಓಕೆ. ಇಲ್ಲಿ ನೋಡಿ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಬಂತು ಓಕೆ. ಸೊ ಈ ಒಂದು ಏರಿಯಾದಿಂದ ರಿಜೆಕ್ಷನ್ ಆಯ್ತು, ಮತ್ತೆ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಮತ್ತೆ ರಿಜೆಕ್ಷನ್ ಆಯ್ತು, ಇಲ್ಲಿ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ರಿಜೆಕ್ಷನ್ ಆಗ್ತಾನೆ. ಇವಾಗ ಏನಾಗಿದೆ 50,200 ಹತ್ರ ಬಂದು ಮಾರ್ಕೆಟ್ ಹೋಲ್ಡ್ ಆಗಿದೆ. 50,200 ಹತ್ರ ಬಂದು ಮಾರ್ಕೆಟ್ ಹೋಲ್ಡ್ ಆಗಿದೆ. ಈಗ ನಾಳೆ ರಾತ್ರಿ ಎಲ್ಲ ಏನಾಗುತ್ತೆ ಏನ್ ಮಾಡುದು ಅಂತ ನಮ್ಗೆ ಗೊತ್ತಿಲ್ಲ. ನಾಳೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೆ ಓಕೆನಾ, ನಾಳೆ ಮಾರ್ಕೆಟ್ ಅಲ್ಲಿ ಅರೌಂಡ್ 100, 300, 400 ಪಾಯಿಂಟ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ ಕೂಡ 400 ಪಾಯಿಂಟ್ ಎಲ್ಲಿ ಬರುತ್ತೆ, ತುಂಬಾ ದೂರ ಇದೆ ಓಕೆನಾ. ಸೊ ಅಷ್ಟೊಂದು ನನಗೇನು ಬೇಡ. ಸೊ ಈ ಒಂದು ಏರಿಯಾದಲ್ಲಿ ಎಲ್ಲಾದ್ರೂ ಮಾರ್ಕೆಟ್ ಓಪನ್ 400 ಪಾಯಿಂಟ್ ಗ್ಯಾಪ್ ಅಪ್ ಆದ್ರೆ ಸೆಕೆಂಡ್ರಿ ಅದು ಬೇರೆ ಸ್ಟ್ರಾಟಜಿ ವರ್ಕ್ ಮಾಡ್ತೀವಿ. ಅರೌಂಡ್ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಕೆನಾ 50,300, 50,400 ಒಳಗಡೆ ಮಾರ್ಕೆಟ್ ಏನಾದ್ರು ಓಪನ್ ಆದ್ರೆ ಗ್ಯಾಪ್ ಅಪ್ ಆದ್ರೆ ಇಲ್ಲಿ ಬಂದು ಸಪೋರ್ಟ್ ಕ್ರಿಯೇಟ್ ಆಗಿ ಓಕೆನಾ, ಇಲ್ಲಿ ಬಂದು ಸಪೋರ್ಟ್ ಕ್ರಿಯೇಟ್ ಆಗಿ ಇಲ್ಲಿಂದ ಒಂದು ಬುಲಿಶ್ ಸೆಂಟಿಮೆಂಟ್ ಏನಾದ್ರು ನೋಡ್ಲಿಕ್ಕೆ ಸಿಕ್ಕರೆ ಇಲ್ಲೊಂದು ನಾವು ಬುಲಿಶ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಓಕೆನಾ. ಯಾಕಂದ್ರೆ 2 ಸಾರಿ ಇದನ್ನ ಫ್ಲೋ ಅಲ್ಲಿ ಬ್ರೇಕ್ ಡೌನ್ ಮಾಡಿದೆ, ಇಲ್ಲೂ ಬ್ರೇಕ್ ಡೌನ್ ಮಾಡಿದೆ, ಇಲ್ಲೂ ಬ್ರೇಕ್ ಡೌನ್ ಮಾಡಿದೆ. ಸೊ ಈ ಸಾರಿ 4th ಟೈಮ್ ನನ್ನ ಪ್ರಕಾರ ಬ್ರೇಕ್ ಡೌನ್ ಮಾಡ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಸಪೋರ್ಟ್ ಆಗಿ ಕನ್ಸಲ್ಟೇಷನ್ ಆಗಿ ಒಂದು ಬ್ರೇಕ್ಔಟ್ ಏರಿಯಾ. ಸೊ ನಾನು ಇಲ್ಲಿ ಒಂದು ಟ್ರೇಡ್ ನ ಪಂಚ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಅಥವಾ ಇದೇನಾದ್ರೂ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂದ್ರು ಕೂಡ ಇಲ್ಲೂ ನಾನು ಟ್ರೇಡ್ ನ ಪಂಚ್ ಮಾಡೋಕೆ ಟ್ರೈ ಮಾಡ್ತೀನಿ. ಯಾವಾಗ ಇದು ಗ್ಯಾಪ್ ಅಪ್ ಆದಾಗ ಓಕೆನಾ, ಗ್ಯಾಪ್ ಅಪ್ ಆದಾಗ. ಇನ್ನ ಫ್ಲಾಟ್ ಓಪನಿಂಗ್ ಆದ್ರೆ ಆಸ್ಪಾಸ್ 100 ಪಾಯಿಂಟ್ ಝೋನ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನಿಂಗ್ ಆದ್ರೂ ಕೂಡ ಸೊ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಅಲ್ಲಿ ಬೈಯಿಂಗ್ ಬಂದ್ರೆ ಟ್ರೇಡ್ ನ ಮಾಡ್ಲಿಕ್ಕೆ ಆಗಲ್ಲ, ವೇಟ್ ಮಾಡ್ಲೇಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಈ ಒಂದು ಏರಿಯಾದಿಂದ ಬೈಯಿಂಗ್ ಬರ್ತಾನೆ ಇದೆ ಓಕೆನಾ. ಸೊ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದ್ರು, ಒಂದು ಒಳ್ಳೆ ಪುಲ್ ಬ್ಯಾಕ್ ಬೇಕು. ಪುಲ್ ಬ್ಯಾಕ್ ಬಂದು ಅರೌಂಡ್ 50,380 ಓಕೆನಾ. ಈ ಒಂದು ಲೆವೆಲ್ ಬ್ರೇಕ್ಔಟ್ ಆದ್ಮೇಲೆ ಈ ಒಂದು ಸ್ವಿಂಗ್ ಮೇಲೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ಯಾವಾಗ ಫ್ಲಾಟ್ ಓಪನಿಂಗ್ ಆದಾಗ. ಇನ್ನ ಮಾರ್ಕೆಟ್ ಏನಾಗ್ಬೋದು, ಗ್ಯಾಪ್ ಡೌನ್ ಕೂಡ ಆಗ್ಬೋದು ಓಕೆನಾ. ಸೊ ಗ್ಯಾಪ್ ಡೌನ್ ಆದಾಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಸೊ ಗ್ಯಾಪ್ ಡೌನ್ ಕೂಡ ಅರೌಂಡ್ ನಾವು ಏನು ಅನ್ಕೋಣ 300, 400 ಪಾಯಿಂಟ್ ಗ್ಯಾಪ್ ಡೌನ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಓಕೆನಾ. 400 ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಸೊ 400 ಪಾಯಿಂಟ್ ಎಲ್ಲಿ ಬರ್ತದೆ ಸರ್, ಇಲ್ಲಿ ಎಸ್ 400 ಪಾಯಿಂಟ್ ತುಂಬಾ ದೂರ ಇದೆ. ಸೊ ಇಷ್ಟೊಂದು ಆಗಬಾರ್ದು ಗ್ಯಾಪ್ ಡೌನ್ ಆದ್ರೆ. ಇದು ಮತ್ತೆ ನಾವು ಈ ಒಂದು ಏನಿದೆ 50,200 ಏರಿಯಾ ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗಿ ನಿಂತು ಬಿಡುತ್ತೆ ಇಲ್ಲಿ ಓಕೆನಾ. ಸೊ 100-200 ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಆಸ್ಪಾಸು ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆದ್ರೂ ಕೂಡ ಇಲ್ಲಿ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಕೆಳಗಡೆ ಬರುತ್ತಾ ಅಥವಾ ಮೇಲೆ ಹೋಗುತ್ತಾ ಪ್ರಾಪರ್ ಸೆಟಪ್ ಪ್ರಕಾರ ನಾವು ಟ್ರೇಡ್ ಮಾಡಬೇಕು. ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಗಿ ಓಕೆನಾ, ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಗಿ ಅಗೇನ್ ಈ ಒಂದು ಏರಿಯಾ ಅಂದ್ರೆ 50,150 ನ ಕ್ರಾಸ್ ಮಾಡಿದ್ರೆ ಅಥವಾ 50,100 ನ ಕ್ರಾಸ್ ಮಾಡಿದ್ರೆ ಸೊ ಇಲ್ಲಿ ಒಂದು ಸ್ಮಾಲ್ ಆಗಿ ನಾನು ಬುಲಿಶ್ ಸೈಡ್ ಅಲ್ಲಿ ಟ್ರೇಡ್ ಪಂಚ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆನಾ. ಸೊ ಅರೌಂಡ್ ನಾವು ಫಸ್ಟ್ ನಮ್ಮ ಟಾರ್ಗೆಟ್ ಆಗಿರಬೇಕು. ಇವತ್ತಿನ ಮಾರ್ಕೆಟ್ ಏನು ಕ್ಲೋಸಿಂಗ್ ಆಗಿದೆ ಇದು ನಮ್ಮ ಫಸ್ಟ್ ಟಾರ್ಗೆಟ್. ಇದನ್ನ ಏನಾದ್ರ ಮೇಲೆ ಸಸ್ಟೈನ್ ಆದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಆಗೋ ಚಾನ್ಸಸ್ ನಾಳೆ ತುಂಬಾ ಇದೆ 50,200 ಓಕೆನಾ. ಸೊ ಅವಾಗ ನಮ್ಮ ವ್ಯೂ ಒಂದು ಇಲ್ಲಿ ಬುಲಿಶ್ ಆಗುತ್ತೆ. ಅದರಲ್ಲೂ ನಿಮ್ಗೆ ಎಲ್ರಿಗೂ ಒಂದು ಖುಷಿ ವಿಚಾರ ಹೇಳ್ತೀನಿ. ಇವತ್ತಿನ ಡೇ ಟೈಮ್ ಫ್ರೇಮ್ ಅಲ್ಲಿ ನಾವು ಹೋಗಿ ನೋಡೋಣ ಓಕೆ. ಇವತ್ತಿನ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ, ಈ ಒಂದು ಸೆಟಪ್ ಆದ್ರೆ ಇಂಡೆಕ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದು ನಾಳೆ ನಮ್ಗೆ ಗೊತ್ತಾಗುತ್ತೆ. ಡೇ ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ ರೈಟ್. ಡೇ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ನೋಡಿ, ಎಸ್ ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದು ಹ್ಯೂಜ್ ಒಂದು ಕ್ಯಾಂಡಲ್ ಇದೆ ಓಕೆನಾ. ಸೊ ಇದು ಗ್ರೀನ್ ಕ್ಯಾಂಡಲ್ ಇದೆ, ರೆಡ್ ಕ್ಯಾಂಡಲ್ ಇದೆ ಅಂತ ಫಸ್ಟ್ ಇದು ನನ್ನ ಪ್ರಕಾರ ಚೆಕ್ ಮಾಡಿರಿ. ನಾನು ಇದು ಬೇರೆ ಕಲರ್ ಹಾಕೊಂಡಿದ್ದೀನಿ. ಎಸ್ ರೆಡ್ ಕ್ಯಾಂಡಲ್ ಇದೆ ಓಕೆನಾ. ಸೊ ಇಲ್ಲಿ ಏನಾಗಿದೆ, ಈ ಕ್ಯಾಂಡಲ್ ಹೈ ಇದು ಓಕೆನಾ, ಕ್ಯಾಂಡಲ್ ಇಲ್ಲಿದೆ. ಸೊ ಇವಾಗ ಇದರ ಒಳಗಡೆ ಒಂದು ಬೇಬಿ ಕ್ಯಾಂಡಲ್ ಆಗಿದೆ ಗಮನಿಸಿ ಓಕೆ, ಒಂದು ಬೇಬಿ ಕ್ಯಾಂಡಲ್ ಆಗಿದೆ, ಇನ್ಸೈಡ್ ಬಾರ್ ಆಗಿದೆ. ಸೊ ಇನ್ಸೈಡ್ ಬಾರ್ ಆದಾಗ
ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು ಫ್ಲಾಟ್ ಓಪನಿಂಗ್ ಆಗಲಿ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಲಿ, ಓಕೆನಾ, ಚಾನ್ಸಸ್ ತುಂಬಾ ಇದೆ. ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇನ್ಸೈಡ್ ಬಾರ್ ಆದಾಗ ಮಾರ್ಕೆಟ್ ಅಲ್ಲಿ ಯಾವಾಗಲೂ ನೀವು ಗಮನಿಸಿ, ಓಕೆನಾ, ಅದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರೋದು, 50 ಮಿನಿಟ್ ಆಗಿರೋದು, ಯಾವುದೇ ಟೈಮ್ ಫ್ರೇಮ್ ಇರಲಿ, ಅಲ್ಲಿಂದ ಬುಲಿಶ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನಾಳೆ ಮಾತ್ರ ಗ್ಯಾಪ್ ಡೌನ್ ಆಗಬಾರ್ದು, ಅರೌಂಡ್ ಈ ಲೆವೆಲ್ ಕೆಳಗೆ ಗ್ಯಾಪ್ ಡೌನ್ ಕೂಡ ಆಗಬಾರ್ದು, ಓಕೆನಾ. ಸೊ ಫ್ಲಾಟ್ ಈ ಒಂದು ಏರಿಯಾದಲ್ಲಿ ಎಲ್ಲೇ ಮಾರ್ಕೆಟ್ ಓಪನ್ ಆದ್ರೂ ಓಕೆ, ವರ್ಕ್ ನಲ್ಲಿ ನಮಗೆ ಏನಾಗಬೇಕು, ಈ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆದ್ರೆ ಸೊ ಇಲ್ಲಿಂದ ಬುಲಿಶ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಗೋ ಚಾನ್ಸಸ್ ನಮಗೆ ತುಂಬಾ ಇದೆ. ಸೊ ಇದು ನಾಳೆ ನೋಡೋಣ ಯಾವ ತರ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ. ಸೊ ಇಷ್ಟೇ ಇದೆ ಇವತ್ತೇ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ. ಸೊ ನಿಮ್ಗೆ ಏನ್ ಅನಿಸುತ್ತೆ, ನಾಳೆ ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಎಲ್ಲರೂ ಲೈವ್ ಟ್ರೇಡಿಂಗ್ ಜಾಯ್ನ್ ಆಗಿ ಟ್ರೈ ಮಾಡಿ. ಲೈವ್ ಟ್ರೇಡಿಂಗ್ ಅಲ್ಲಿ ಸಾಧ್ಯದಷ್ಟು ನೋಡಿ ಟ್ರೇಡ್ ಮಾಡೋಕೆ ನಾನು ಒಳ್ಳೆ ಟ್ರೇಡ್ ಕೊಡೋಕೆ ಟ್ರೈ ಮಾಡ್ತೀನಿ. SL ಎಲ್ಲ ಮಾಮೂಲು ನಿಮ್ ಜೊತೆ ನಾನು ಟ್ರೇಡ್ ಮಾಡ್ತೀನಿ, ನಂಗೂ ಲಾಸ್ ಆಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ, ಎಲ್ರಿಗೂ ಲಾಸ್ ಆಗೇ ಆಗ್ತೀವಿ. ಆದ್ರೆ ಲಾಸ್ ನಮ್ದು ಯಾವಾಗಲೂ ಕಡಿಮೆ ಇರುತ್ತೆ, ಪ್ರಾಫಿಟ್ ಬಿಗ್ ಆಗಿರ್ತೀವಿ. ಅದು ನಿಮಗೆ ರೆಗ್ಯುಲರ್ ಆಗಿ ಲಾವ್ ಎಲ್ಲ ನೋಡ್ತಾ ಇದ್ರ. ಓಕೆ, ಸೊ ಸಾಧ್ಯ ಆದಷ್ಟು ಲೈವ್ ಟ್ರೇಡ್ ಮಾಡೋ ನನ್ನ ಜೊತೆ ಲೈವ್ ಟ್ರೇಡಿಂಗ್ ಮಾಡೋಕೆ ಟ್ರೈ ಮಾಡಿ, ತುಂಬಾ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ ಅಂತ ಅನ್ಕೊಳ್ತಿದ್ದೀನಿ ನಾನು ಅದರಿಂದ. ಓಕೆ, ಸೊ ಎಲ್ರಿಗೂ ಬಾಯ್, ಮತ್ತೆ ನಾಳೆ ಲೈವ್ ಟ್ರೇಡಿಂಗ್ ಅಲ್ಲಿ ಸಿಗೋಣ.